ಇತಿಹಾಸ, ವಿಜ್ಞಾನ, ರಹಸ್ಯಗಳು ಮತ್ತು ಜಗತ್ತಿನ ಅದ್ಭುತ ಕಥೆಗಳು ನಿಮ್ಮದೇ ಕನ್ನಡದಲ್ಲಿ. ಇದು ಇನ್ಫೋ ಕನ್ನಡ ನಾಡು. ನಮಸ್ಕಾರ ಸ್ನೇಹಿತರೆ. ಭೂಮಿಯ ಮೇಲಿನ ಸ್ವರ್ಗ ಎಂದರೆ ನಿಮ್ಮ ಮನಸ್ಸಿಗೆ ಯಾವ ದೇಶ ಬರುತ್ತದೆ? ಹಿಮದಿಂದ ಮುಚ್ಚಿದ ಬೆಟ್ಟಗಳು, ನೀಲಿಯ ಸರೋವರಗಳು, ವಿಶ್ವದ ಅತ್ಯಂತ ದುಬಾರಿ ಗಡಿಯಾರಗಳು, ಸುರಕ್ಷಿತ ಬ್ಯಾಂಕುಗಳು. ಹೌದು, ಅದು ಸ್ವಿಟ್ಜರ್ಲ್ಯಾಂಡ್. ಆದರೆ ಇದೇ ದೇಶ ಒಂದು ಕಾಲದಲ್ಲಿ ಯುರೋಪಿನ ಅತ್ಯಂತ ಬಡ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಹೀಗಂತ ಹೇಳಿದ್ರೆ ನೀವು ನಂಬ್ತೀರಾ? ಇಂದು ಶ್ರೀಮಂತಿಕೆಯ ಸಂಕೇತವಾಗಿರುವ ಈ ದೇಶ 200 ವರ್ಷಗಳ ಹಿಂದೆ ಹಸುವಿನಿಂದ ನರಳುತ್ತಿತ್ತು. ಸ್ವಿಟ್ಜರ್ಲ್ಯಾಂಡ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅಂದರೆ ಸ್ವಿಟ್ಜರ್ಲ್ಯಾಂಡ್ ಸುತ್ತ ಬೇರೆ ದೇಶಗಳಿದ್ವು. ಯಾವುದೇ ಸಮುದ್ರ ಇದಕ್ಕೆ ಅಟ್ಯಾಚ್ ಇರಲಿಲ್ಲ. ಸುತ್ತ ಭೂಮಿಯಿಂದಲೇ ಸುತ್ತುವರೆದಿತ್ತು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಚಿನ್ನ ಇರಲಿಲ್ಲ, ತೈಲ ಇರಲಿಲ್ಲ, ಕಲ್ಲಿದ್ದಲು ಇರಲಿಲ್ಲ, ಒಂದು ಸಮುದ್ರ ಬಂದರು ಕೂಡ ಇರಲಿಲ್ಲ. ಪ್ರಕೃತಿ ಅವರಿಗೆ ಬಹುತೇಕ ಯಾವುದನ್ನೂ ಕೊಟ್ಟಿರಲಿಲ್ಲ. ಅದು ವರ್ಷ 1816. ಪರಿಸ್ಥಿತಿ ಇನ್ನಷ್ಟು ಭೀಕರವಾಯಿತು. ಅಸಾಮಾನ್ಯ ಹವಾಮಾನದಿಂದ ಬೆಳೆಗಳು ಹಾಳಾದವು. ಸಾವಿರಾರು ಕುಟುಂಬಗಳಿಗೆ ಆಹಾರವೇ ಇರಲಿಲ್ಲ. ಕೆಲವರು ಮರದ ತೊಗಟೆ ತಿಂದರು. ಇನ್ನು ಕೆಲವರು ಕಾಡಿನ ಸಸ್ಯಗಳನ್ನು ಬೇಯಿಸಿ ಬದುಕಿದರು. ಆ ಸಮಯದಲ್ಲಿ ಯಾರಾದರೂ ಒಂದು ದಿನ ಇದೇ ದೇಶ ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗುತ್ತದೆ ಎಂದು ಹೇಳಿದ್ದರೆ ಯಾರೂ ಅದನ್ನು ನಂಬುತ್ತಿರಲಿಲ್ಲ. 1850ರ ದಶಕ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಪ್ರಶ್ನೆಯನ್ನು ಕೇಳಿದ. ನಮ್ಮ ದೇಶ ಬಡವಾಗಿದೆ, ಆದರೆ ನಾವು ಯಾವಾಗಲೂ ಬಡವರಾಗಿಯೇ ಉಳಿಯಬೇಕೇ? ಆ ವ್ಯಕ್ತಿಯ ಹೆಸರು ಆಲ್ಫರ್ಡ್ ಎಷರ್. ಅವರು ಒಬ್ಬ ರಾಜಕಾರಣಿ ಮಾತ್ರವಲ್ಲ, ದೂರದೃಷ್ಟಿಯ ನಾಯಕ. ಆ ಸಮಯದಲ್ಲಿ ಯುರೋಪ್ ಬದಲಾಗುತ್ತಿತ್ತು. ರೈಲು ಮಾರ್ಗಗಳು ದೇಶಗಳನ್ನು ಶ್ರೀಮಂತಗೊಳಿಸುತ್ತಿದ್ದವು. ರೈತರು ತಮ್ಮ ಬೆಳೆಗಳನ್ನು ದೂರದ ನಗರಗಳಿಗೆ ಮಾರಾಟ ಮಾಡುತ್ತಿದ್ದರು. ಕಾರ್ಖಾನೆಗಳು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಸರಕು ಕಳುಹಿಸುತ್ತಿದ್ದವು. ಆದರೆ ಸ್ವಿಟ್ಜರ್ಲ್ಯಾಂಡ್ ಇನ್ನೂ ಕುದುರೆ ಬಂಡಿಗಳ ಮೇಲೆಯೇ ಅವಲಂಬಿತವಾಗಿತ್ತು. ರೈಲು ಮಾರ್ಗ ನಿರ್ಮಿಸಲು ಹಣ ಬೇಕು, ಕಬ್ಬಿಣ ಬೇಕು, ಎಂಜಿನಿಯರ್ಗಳೂ ಬೇಕು. ಆದರೆ ಸ್ವಿಟ್ಜರ್ಲ್ಯಾಂಡ್ನ ಬಳಿ ಇವು ಯಾವುದೂ ಇರಲಿಲ್ಲ. ಆಗ ಆಲ್ಫರ್ಡ್ ಎಷರ್ ಒಂದು ಸಾಹಸಮಯ ನಿರ್ಧಾರ ತೆಗೆದುಕೊಂಡರು. ಅವರು ವಿದೇಶಗಳಿಂದ ಹಣ ಕೇಳಲಿಲ್ಲ. ಬದಲಾಗಿ ಸ್ವಿಸ್ ಜನರನ್ನೇ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರನ್ನಾಗಿಸಿದರು. ಹೂಡಿಕೆ ಸಂಗ್ರಹಿಸಲು ಹೊಸ ಹಣಕಾಸು ವ್ಯವಸ್ಥೆ ನಿರ್ಮಿಸಿದರು. ಅದೇ ಮುಂದಿನ ದಿನಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಆರ್ಥಿಕ ಬೆಳವಣಿಗೆಗೆ ಬಲವಾದ ಅಡಿಪಾಯವಾಯಿತು. 1850ರ ಸಮಯ. ಯುರೋಪ್ ತುಂಬ ಅಶಾಂತವಾಗಿತ್ತು. ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಆಸ್ಟ್ರಿಯಾದಲ್ಲಿ ಪ್ರತಿಭಟನೆಗಳು, ಕ್ರಾಂತಿಗಳು ಮತ್ತು ರಾಜಕೀಯ ಸಂಘರ್ಷಗಳು ನಡೆಯುತ್ತಿದ್ದವು. ಸಾವಿರಾರು ವಿಜ್ಞಾನಿಗಳು, ಶಿಕ್ಷಕರು, ಕಲಾವಿದರು ಮತ್ತು ಚಿಂತಕರು ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಿದ್ದರು. ಅಲ್ಲಿಯೇ ಸ್ವಿಟ್ಜರ್ಲ್ಯಾಂಡ್ ಒಂದು ಅಪರೂಪದ ಅವಕಾಶವನ್ನು ಕಂಡಿತು. ಅದೇ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಒಂದು ಹೊಸ ಸಂವಿಧಾನವನ್ನು ಜಾರಿಗೆ ತಂದಿತು. ಮಾತಿನ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಸುರಕ್ಷಿತ ಜೀವನದ ಭರವಸೆ ನೀಡಿತು.
ಈ ಒಂದು ನಿರ್ಧಾರವೇ ವಿಶ್ವದ ಪ್ರತಿಭಾವಂತರನ್ನು ತನ್ನತ್ತ ಸೆಳೆಯಿತು. ಸಂಗೀತಗಾರರು, ಪ್ರಾಧ್ಯಾಪಕರು, ವಿಜ್ಞಾನಿಗಳು ಈ ದೇಶಕ್ಕೆ ಬಂದರು. ಯುರೋಪಿನ ಅತ್ಯುತ್ತಮ ಪ್ರತಿಮೆಗಳು ಸ್ವಿಟ್ಜರ್ಲ್ಯಾಂಡ್ನ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಲು ಆರಂಭಿಸಿದವು. ಕೆಲವೇ ವರ್ಷಗಳಲ್ಲಿ ಈ ಸಣ್ಣ ದೇಶ ಜ್ಞಾನದ ಕೇಂದ್ರವಾಯಿತು. 1872ರಲ್ಲಿ ಗೊತಾರ್ಡ್ ರೈಲು ಸುರಂಗ ನಿರ್ಮಾಣ ಆರಂಭವಾಯಿತು. ಸುಮಾರು 15 ಕಿಲೋಮೀಟರ್ ಉದ್ದದ ಈ ಸುರಂಗ ಆ ಕಾಲದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರೈಲು ಸುರಂಗಗಳಲ್ಲಿ ಒಂದಾಗಿತ್ತು. ಸಾವಿರಾರು ಕಾರ್ಮಿಕರು ಕಠಿಣ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದರು. ದುರಾದೃಷ್ಟವಶಾತ್ ಅನೇಕರು ಅಪಘಾತ ಮತ್ತು ರೋಗಗಳಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಆದರೆ ಅವರ ಪರಿಶ್ರಮ ಇತಿಹಾಸ ನಿರ್ಮಿಸಿತು. 1882ರಲ್ಲಿ ಸುರಂಗ ಪೂರ್ಣಗೊಂಡಿತು. ಜರ್ಮನಿಯಿಂದ ಇಟಲಿಗೆ ಹೋಗುವ ಪ್ರಯಾಣದ ಸಮಯ ಬಹಳಷ್ಟು ಕಡಿಮೆಯಾಯಿತು. ಸಾವಿರಾರು ಟನ್ ಸರಕುಗಳು ಈಗ ವೇಗವಾಗಿ ಸಂಚರಿಸಲು ಆರಂಭಿಸಿದವು. ಯುರೋಪಿನ ವ್ಯಾಪಾರದ ಮಾರ್ಗದಲ್ಲಿ ಮಧ್ಯ ಇದ್ದ ದೇಶ ಸ್ವಿಟ್ಜರ್ಲ್ಯಾಂಡ್ ಒಂದು ಸಾಮಾನ್ಯ ಪರ್ವತ ರಾಷ್ಟ್ರದಿಂದ ಯುರೋಪಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿ ರೂಪಾಂತರಗೊಂಡಿತು. ತಮ್ಮ ಭೌಗೋಳಿಕ ದುರ್ಬಲತೆಯನ್ನೇ ತಮ್ಮ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡಿಕೊಂಡರು. 19ನೇ ಶತಮಾನದ ಕೊನೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಕೇವಲ ರೈಲು ಮಾರ್ಗಗಳನ್ನು ಮಾತ್ರ ನಿರ್ಮಿಸಿಲ್ಲ. ಅವರು ಇನ್ನೊಂದು ಅಮೂಲ್ಯವಾದ ಸಂಪತ್ತನ್ನು ಗಳಿಸಿದ್ದರು. ಅದು ಚಿನ್ನವೂ ಅಲ್ಲ, ತೈಲವೂ ಅಲ್ಲ, ಅದು ವಿಶ್ವಾಸ. ವಿಶ್ವದ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಬಹುದಾದ ದೇಶ ಎಂಬ ಹೆಸರನ್ನು ಸ್ವಿಟ್ಜರ್ಲ್ಯಾಂಡ್ ಗಳಿಸತೊಡಗಿತು. 1900ರ ದಶಕದಲ್ಲಿ ಯುರೋಪ್ ಯುದ್ಧಗಳತ್ತ ಸಾಗುತ್ತಿತ್ತು. ಆದರೆ ಸ್ವಿಟ್ಜರ್ಲ್ಯಾಂಡ್ ಒಂದು ವಿಭಿನ್ನ ದಾರಿಯನ್ನು ಆಯ್ಕೆ ಮಾಡಿಕೊಂಡಿತು. ಅದು ತಟಸ್ಥ ರಾಷ್ಟ್ರವಾಗಿಯೇ ಉಳಿಯಿತು. ಅಂದರೆ ಯುದ್ಧದಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ನಿಲ್ಲದೆ ತನ್ನ ಸ್ವಾತಂತ್ರ್ಯ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಂಡಿತು. ಸ್ವಿಟ್ಜರ್ಲ್ಯಾಂಡ್ ಒಂದು ಪ್ರಮುಖ ಬ್ಯಾಂಕಿಂಗ್ ಕಾನೂನನ್ನು ಜಾರಿಗೆ ತಂದಿತು. ಈ ಕಾನೂನಿನ ಪ್ರಕಾರ ಗ್ರಾಹಕರ ಖಾತೆಯ ಮಾಹಿತಿಯನ್ನು ಯಾರಿಗೂ ಬಹಿರಂಗಪಡಿಸುವಂತಿರಲಿಲ್ಲ. ಅದು ಒಂದು ಅಪರಾಧವಾಗಿತ್ತು. ಇದರಿಂದ ವಿಶ್ವದಾದ್ಯಂತ ಸ್ವಿಸ್ ಬ್ಯಾಂಕುಗಳ ಗೌಪ್ಯತೆ ಪ್ರಸಿದ್ಧಿಯಾಯಿತು. ಹೂಡಿಕೆದಾರರು ಸ್ವಿಟ್ಜರ್ಲ್ಯಾಂಡನ್ನು ಸುರಕ್ಷಿತ ತಾಣವೆಂದು ನೋಡಲಾರಂಭಿಸಿದರು. ಇಂದು ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕುಗಳು ವಿಶ್ವದ ಹಣಕಾಸು ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜಾಗತಿಕ ಹೂಡಿಕೆ, ಸಂಪತ್ತು ನಿರ್ವಹಣೆ ಮತ್ತು ಖಾಸಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ದೇಶಕ್ಕೆ ವಿಶಿಷ್ಟ ಸ್ಥಾನವಿದೆ. ಆದರೆ ಸ್ವಿಟ್ಜರ್ಲ್ಯಾಂಡ್ನ ಯಶಸ್ಸು ಕೇವಲ ಬ್ಯಾಂಕುಗಳಿಂದ ಬಂದಿಲ್ಲ. ಜಗತ್ತಿನ ಅತ್ಯುತ್ತಮ ಔಷಧ ಕಂಪನಿಗಳು, ಅತ್ಯಂತ ನಿಖರವಾದ ಗಡಿಯಾರಗಳು ಮತ್ತು ಪ್ರಸಿದ್ಧ ಚಾಕೊಲೇಟ್ ಬ್ರ್ಯಾಂಡುಗಳು ಇನ್ನೂ ದೊಡ್ಡ ಆರ್ಥಿಕ ಕ್ರಾಂತಿಯನ್ನು ತಂದವು. ಸ್ವಿಟ್ಜರ್ಲ್ಯಾಂಡ್ನ ಬಗ್ಗೆ ಯೋಚಿಸಿದರೆ ಅನೇಕರಿಗೆ ಮೊದಲು ನೆನಪಾಗುವುದು ಸ್ವಿಸ್ ಚಾಕೊಲೇಟ್. ಆದರೆ ಇಲ್ಲೊಂದು ವಿಚಿತ್ರ ಸತ್ಯವಿದೆ. ಚಾಕೊಲೇಟ್ ತಯಾರಿಸಲು ಬೇಕಾದ ಮುಖ್ಯ ಪದಾರ್ಥವಾದ ಕೋಕೋ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬೆಳೆಯುವುದಿಲ್ಲ. ಹಾಗಿದ್ದರೂ ವಿಶ್ವದ ಅತ್ಯುತ್ತಮ ಚಾಕೊಲೇಟ್ಗಳಲ್ಲಿ ಸ್ವಿಸ್ ಚಾಕೊಲೇಟ್ಗೆ ಹೇಗೆ ಸ್ಥಾನ ಸಿಕ್ಕಿತು? 19ನೇ ಶತಮಾನದ ಕೊನೆಯಲ್ಲಿ ಸ್ವಿಸ್ ಉದ್ಯಮಿಗಳು ಚಾಕೊಲೇಟ್ ತಯಾರಿಕೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಹಾಲಿನೊಂದಿಗೆ ಮೃದುವಾದ ಚಾಕೊಲೇಟ್ ತಯಾರಿಸುವ ವಿಧಾನ ಮತ್ತು ಚಾಕೊಲೇಟ್ಗೆ ಇನ್ನಷ್ಟು ನಯವಾದ ರುಚಿ ನೀಡುವ ಕಾಂಚಿಂಗ್ ಪ್ರಕ್ರಿಯೆ. ಈ ಹೊಸ ಆವಿಷ್ಕಾರಗಳು ಸ್ವಿಸ್ ಚಾಕೊಲೇಟನ್ನು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಗೊಳಿಸಿದವು.
ಇದೇ ಕತೆ ಗಡಿಯಾರಗಳಲ್ಲೂ ನಡೆಯಿತು. ಗಡಿಯಾರವನ್ನು ಹಲವಾರು ದೇಶಗಳು ತಯಾರಿಸುತ್ತಿದ್ದವು. ಆದರೆ ಸ್ವಿಸ್ ಕಾರ್ಮಿಕರು ಒಂದು ವಿಭಿನ್ನ ದಾರಿಯನ್ನು ಆರಿಸಿದರು. ಅವರು ಹಗ್ಗದ ಉತ್ಪನ್ನವನ್ನು ತಯಾರಿಸಲಿಲ್ಲ. ಅವರು ಜಗತ್ತಿನ ಅತ್ಯಂತ ನಿಖರ ಮತ್ತು ಅತ್ಯುತ್ತಮ ಗುಣಮಟ್ಟದ ಗಡಿಯಾರಗಳನ್ನು ನಿರ್ಮಿಸಿದರು. ಹೀಗಾಗಿ ಸ್ವಿಸ್ ಮೇಡ್ ಎಂಬ ಪದವೇ ಗುಣಮಟ್ಟದ ಸಂಕೇತವಾಯಿತು. ಕೇವಲ ಚಾಕ್ಲೇಟ್ ಮತ್ತು ಗಡಿಯಾರಗಳಷ್ಟೇ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಔಷಧ ಮತ್ತು ವೈದ್ಯಕೀಯ ಸಂಶೋಧನೆಯಲ್ಲಿಯೂ ಜಾಗತಿಕ ಶಕ್ತಿಯಾಯಿತು. ಹಲವು ಪ್ರಮುಖ ಔಷಧಿ ಕಂಪನಿಗಳು ಇಲ್ಲಿ ಬೆಳೆಯಿತು. ಉನ್ನತ ಶಿಕ್ಷಣ, ವೈಜ್ಞಾನಿಕ ಸಂಶೋಧನೆ ಮತ್ತು ಹೊಸ ಆವಿಷ್ಕಾರಗಳ ಮೇಲೆ ಹೂಡಿಕೆಯಾಯಿತು. ಈ ಮೂರೂ ಸೇರಿ ಸ್ವಿಟ್ಜರ್ಲ್ಯಾಂಡ್ ಅನ್ನು ಜ್ಞಾನ ಆಧಾರಿತ ಆರ್ಥಿಕತೆಯಾಗಿ ರೂಪಿಸಿತು. ಇಂದು ಸ್ವಿಟ್ಜರ್ಲ್ಯಾಂಡ್ ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ ಒಂದೇ ರೀತಿಯ ದೇಶಗಳಲ್ಲ. ಭಾರತದ ಜನಸಂಖ್ಯೆ, ಭೌಗೋಳಿಕ ವೈವಿಧ್ಯತೆ ಮತ್ತು ಸವಾಲುಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಆದರೆ ಒಂದು ವಿಷಯ ಎಲ್ಲ ದೇಶಗಳಿಗೂ ಒಂದೇ: ದೀರ್ಘಕಾಲದ ಯೋಜನೆ, ಗುಣಮಟ್ಟದ ಮೇಲೆ ಒತ್ತು ಮತ್ತು ಶಿಕ್ಷಣ ಹಾಗೂ ಸಂಶೋಧನೆಯಲ್ಲಿ ಹೂಡಿಕೆ. ಇವು ಯಾವ ದೇಶದ ಭವಿಷ್ಯವನ್ನು ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಡಾಕ್ಯುಮೆಂಟ್ರಿಗಳಿಗಾಗಿ ಇನ್ಫೋ ಕನ್ನಡ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇಶದ ಯಶಸ್ಸಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.